ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದಾಗ ಇದನ್ನ ನಾವು ಘೋಷಣೆ ಮಾಡಿದ್ವಿ, ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಿ. ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ತಾವು ಸ್ಪಷ್ಟವಾದಂತ ನಮಗೆ ನಿರ್ದೇಶನ ನೀಡಿ ಅಂತ. ಅಷ್ಟರಲ್ಲಿ ಹೈಕೋರ್ಟ್ ಇಲ್ಲ, ನಿಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇದ್ರೆ ಇಂಟರ್ನಲ್ ರಿಸರ್ವೇಷನ್ ಸ್ಟೇಟ್ ಗವರ್ಮೆಂಟ್ ಜವಾಬ್ದಾರಿ ಅಂತ ಹೇಳಿದ್ರಿ. ನಮ್ಮ ಹತ್ರ ಎಂಪೆರಿಕಲ್ ಡೇಟಾ ಇರಲಿಲ್ಲ. ಎಕನಾಮಿಕ್ ಸರ್ವೆ ಸೆನ್ಸಸ್ ಮಾಡಿಸಿದಾಗ ಸ್ವಲ್ಪ ಎಂಪೆರಿಕಲ್ ಡೇಟಾ ಸಿಕ್ತು. ಎಂಪೆರಿಕಲ್ ಡೇಟಾ ಸಿಕ್ಕಾದ್ಮೇಲೆ ಸ್ವಲ್ಪ ಗೊಂದಲಗಳಿತ್ತು. ಆಯ್ತಪ್ಪ, ಆದರೂ ಕೂಡ ಎಲ್ಲರಿಗೂ ಕೂತ್ಕೊಂಡು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡಿತು. ಅದಾದ್ಮೇಲೆ 665 ಅಂದ್ಬಿಟ್ಟು ಕ್ಯಾಟಗರಿ ABC ನಲ್ಲಿ ಮಾಡಿದ್ವಿ. ಅಷ್ಟರಲ್ಲಿ ಈ 50% ಮೀಸಲಾತಿ 56ಕ್ಕೆ ಹೋಗ್ಬೇಕಂತನೂ ಕೂಡ ಒಂದು ಪ್ರಸ್ತಾವನೆ ಇತ್ತು. ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ರು, ಇದ್ರ ವಿರುದ್ಧ ಕೋರ್ಟಿಗೆ ಹೋದ್ರು. ಒಟ್ಟು 6 ಪ್ರಕರಣಗಳು ಹೋಗಿದೆ. ಅಷ್ಟರಲ್ಲಿ ರೆಕ್ರೂಟ್ಮೆಂಟ್ ನಿಲ್ಲಿಸಬೇಕಂದ್ಬಿಟ್ಟು ಕೂಡ ಕೆಲವು ಜನ ಹೇಳಿದ್ಮೇಲೆ ಅದನ್ನು ಕೂಡ ಸರ್ಕಾರ ಆಯ್ತಪ್ಪ ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತ ಅದನ್ನು ಕೂಡ ಸ್ಥಗಿತ ಮಾಡಿದ್ರು. ಅಷ್ಟರಲ್ಲಿ 3-4 ಸರಿ ಪ್ರೊಟೆಸ್ಟ್ ಕೂಡ ಆಗಿದೆ. ಮತ್ತೆ ಅದಕ್ಕಿಂತ ಮುಂಚೆ ನಾವು ಕಾಯ್ದೆ ಇದು ಎಂಪೆರಿಕಲ್ ಡೇಟಾ ಬಂದ ಮೇಲೆ ಕಾಯ್ದೆಯನ್ನ ಮಾಡಿದ್ವಿ. ಕಾಯ್ದೆಯನ್ನ ಮೇಲ್ಮನೆಯಲ್ಲಿ ಕೆಳಗಿನ ಮನೆಯಲ್ಲಿ ಪಾಸ್ ಮಾಡಿದ್ವಿ, ಗವರ್ನರಿಗೆ ಕಳಿಸ್ತೀವಿ. ಅಲ್ಲಿಂದ ಏನು ಅಡಚಣೆಗಳಿತ್ತು ಖುದ್ದಾಗಿ ಹೋಗಿ ಭೇಟಿಯಾಗಿ ಎಲ್ಲ ಸಚಿವರು ಗವರ್ನರಿಗೆ ಮನವಿ ಮಾಡಿದ್ಮೇಲೆ ಅವರು ಕೂಡ ಸೈನ್ ಹಾಕಿ ಕಳಿಸಿದ್ದಾರೆ. ಈಗ ಸರ್ಕಾರದಿಂದ ಇವೆಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿ ನಡೆದಿಲ್ವಾ? ಅದು ಬದ್ಧತೆ ಇಲ್ವಾ? ಇದೆ ಅಲ್ವಾ? ಈಗ ಯಾರು ಕೋರ್ಟಿಗೆ ಹೋದ್ರೆ ಅದ್ರಲ್ಲಿ ನಮ್ದೇನು ತಪ್ಪಿದೆ? ಈಗ ಎಲ್ಲರಿಗೂ ಕೋರ್ಟಿಗೆ ಹೋಗೋ ತಡೆಯೋ ಶಕ್ತಿ ಸರ್ಕಾರಕ್ಕೆ ಇದೆಯಾ? ಅಥವಾ ನಾವು ಮಾಡಬಹುದಾ? ಸ್ವಲ್ಪನ ಇದನ್ನ ಅರ್ಥ ಮಾಡ್ಕೊಂಡು ಸರ್ಕಾರದ ನಿಲುವೇನಿದೆ, ಸರ್ಕಾರದ ಪ್ರಯತ್ನಗಳೇನಿದೆ ಅದನ್ನ ಅವರು ತಿಳ್ಕೊಂಡ್ರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಮಕ್ಕಳು ಇವತ್ತು ಬೀದಿಗಿಳಿತಾ ಇದ್ದಾರೆ ಹೋರಾಟಕ್ಕೆ. ಆಮೇಲೆ ಏನಿದ್ರು ಕಾನೂನು ಪ್ರಕಾರನೇ ಮಾಡಬೇಕಲ್ಲ. ನಾನು ಕಾನೂನು ಬಿಟ್ಟು ನಾನಿರ್ಬೋದು, ನೀವಿರ್ಬೋದು, ಸರ್ಕಾರ ಇರ್ಬೋದು, ಕಾನೂನನ್ನ ಬಿಟ್ಟು ಮಾಡ್ಲಿಕ್ಕೆ ಆಗುತ್ತಾ? ಏನೇ ಇದ್ರೂ ಕೂಡ ಎಲ್ಲರೂ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡೇ ಮಾಡ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರ ಕಚೇರಿನಲ್ಲಿ 4 ತಾಸು ಚರ್ಚೆ ಆಯ್ತು. ಅದಾದ್ಮೇಲೆ ಅದೇ ಸಂಜೆ ಹೋದ ಗುರುವಾರ 4 ತಾಸು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯ್ತು. ಏನು ಕದ್ದಿ ಮುಚ್ಚಿ ಏನಾದ್ರು ಮಾಡ್ತಾ ಇದೀವಾ? ಎಲ್ಲಾನು ಸರ್ಕಾರ ಎಲ್ಲಾ ಲೀಡರ್ಸ್ಗೆ ಮಾತಾಡೇ ಮಾಡ್ತಾ ಇರೋದು. 56,000 ನೇಮಕಾತಿ ಏನಿದೆ ಅದರಲ್ಲೂ ಕೂಡ ಮೀಸಲಾತಿ, ಒಳ ಮೀಸಲಾತಿಯನ್ನ ಅನ್ವಯಿಸಿಕೊಂಡೇ ನೇಮಕಾತಿ ಮಾಡಿ ಅನ್ನೋದು. ಆಯ್ತು ಸರ್, ಏನಾದ್ರು ಮಾಡೋಣ. ವಿಧಾನ ಏನು? ಈಗ ನೋಡಿ, 6 ಕೇಸ್ ಇದೆ ಏನ್ರಿ? ಒಂದು 56%. ಇಂಟರ್ನಲ್ ರಿಸರ್ವೇಶನ್ ಬಗ್ಗೆನೂ ಕೂಡ ಒಂದು ಕೇಸ್ ಇದೆಯಾ? ನಾವೇನ್ ಹೇಳ್ತಾ ಇದೀವಿ, ಅದೇನಿದೆ ಆದೇಶ ಬರಲಿ ಕೋರ್ಟಿಂದ, ಇತ್ಯರ್ಥ ಆದ ತಕ್ಷಣ ಅದ್ರ ಪ್ರಕಾರ ಮಾಡೋಣ. ಈಗ 6% ಎಕ್ಸೆಸ್ ಕೂಡ ನಾವು ಬ್ಯಾಕ್ಲಾಗ್ ಕನ್ಸಿಡರ್ ಮಾಡಕ್ ರೆಡಿ ಇದೀವಲ್ಲ, ಇನ್ನೇನ್ ಮಾಡ್ಬೋದು ಹೇಳಿ? ವಾಟ್ ಈಸ್ 15% ಅದೇ ಹೌ ಹೇಗೆ ಅಂತ ನೋಡಿ ಸರ್, ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ಇವರೆಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಏನೋ ಒಳ ಮೀಸಲಾತಿ ವಿರುದ್ಧ ಇದೀವಿ. ಹೇಗೆ ವಿರುದ್ಧ ಇದೀವಿ? ನಾವೇ ತಾನೇ ಕಾಯ್ದೆ ತಂದಿದ್ದು, ನಾವೇ ತಾನೇ ಕಾನೂನು ಮಾಡಿದ್ದು. ಬಿಜೆಪಿ ಸರ್ಕಾರ ಮಾಡಿತೇನ್ರಿ? ಬಿಜೆಪಿ ಸರ್ಕಾರ ಸದಾಶಿವ ಆಯೋಗ ತಿರಸ್ಕಾರ ಮಾಡ್ಕೊಂಡು ಕೂತಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು. ಅದಾದ್ಮೇಲೆ ಮಾಧುಸ್ವಾಮಿ ವರದಿ ಬಂತು, ಮಾಧುಸ್ವಾಮಿ ಸಮಿತಿ ರಚನೆ ಆಯ್ತು, ಅವ್ರ ವರದಿ ಬಂತು. ಅವಾಗೂ ಕೂಡ ಗೊಂದಲ ಆದಾಗ ಇವರೆಲ್ಲರೂ ಸುಮ್ಮನೆ ಇದ್ದು. ನಮ್ಮ ಸರ್ಕಾರ ಬಂದಾಗ ತಾನೇ ಇವೆಲ್ಲ ಆಗಿರೋದು, ಕಾಯ್ದೆ ಆಗಿರೋದು, ಮಾಡಿರೋದು. ಇದಕ್ಕಿಂತ ಹೆಚ್ಚು ಏನ್ ಮಾಡಬಹುದು? ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಹೇಳಿದ್ರೆ ನಾವು ಮಾಡಬಹುದು. ಸುಮ್ಮನೆ ಕುತ್ಕೊಂಡು ಇನ್ನ ಕಾನೂನಿನ ಗಂಟುಗಳು ಕಟ್ಕೊಂಡಿದ್ರೆ ದಟ್ ಈಸ್ ನಾಟ್ ಅಡ್ಮಿನಿಸ್ಟ್ರೇಷನ್. ಅವರ ಆತಂಕ ಏನಂದ್ರೆ 56,000 ಹುದ್ದೆಯಲ್ಲಿ ನಮಗೇನು ರಿಸರ್ವೇಶನ್ ಸಿಗಲ್ಲ, 101 ಜಾತಿನೂ ಸೇರ್ತಿದ್ರೆ ನಮ್ಗೆ ಹೇಗೆ ಅಂತ ಅವರು ನೋಡಿ. ಅದೇ ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಎಂಪೆರಿಕಲ್ ಡೇಟಾ ಇದೆ. ಆ 15% ಎಂಪೆರಿಕಲ್ ಡೇಟಾ ಇದೆಯಾ ಅಂತ ಕೇಳಬೇಕಲ್ಲ ನಾವು. ಈಗ ಅದು 15 ವರ್ಷದ ಹಿಂದಿನ ಸೆನ್ಸಸ್. ಅವಾಗ ಅಂಕಿಅಂಶಗಳು ಏನಿತ್ತು, ಹೇಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅವಾಗ ಈ ಫ್ಯಾಕ್ಟರ್ ಅನ್ನ, ಈ ಡೇಟಾ ಪಾಯಿಂಟ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಲ್ವಾ? ಸೊ ಆದ್ರಿಂದ ಏನೇ ಇದ್ರು ಕೂಡ ಅವ್ರಿಗೆ ಎಲ್ಲರಿಗೂ ಮಾತಾಡ್ಬಿಟ್ಟೆ ಈ ತೀರ್ಮಾನಕ್ಕೆ ಬಂದಿರೋದಲ್ಲ. ಕ್ಯಾಬಿನೆಟ್ ಸಬ್ಜೆಕ್ಟ್ ಹಂಗೆ ಬಂತ, ಕ್ಯಾಬಿನೆಟ್ ನಲ್ಲಿ ಹಂಗೆ ಪಾಸ್ ಮಾಡಿದ್ವಾ? ನಾನು ಹೇಳ್ತಾ ಇದ್ದೀನಲ್ವಾ, ಸಿಎಂ ಕಚೇರಿನಲ್ಲಿ 4 ತಾಸು ಎಲ್ಲರೂ ಚರ್ಚೆ ಮಾಡಿದೀವಿ. ಅದಾದ್ಮೇಲೆ ತಾನೇ ಗವರ್ನರ್ ಹತ್ರ ಹೋಗಿದ್ದು. ಗವರ್ನರ್ ಹತ್ರ ಹೋಗ್ಬಿಟ್ಟು ನಾವೇನು ಬಿಲ್ ತಡೆ ಹಿಡಿ ಅಂತ ಹೇಳಿದ್ವಾ? ದಯವಿಟ್ಟು ಸ್ವಾಮಿ ಸಿಗ್ನೇಚರ್ ಮಾಡಿಬಿಟ್ಟು ಕೊಡಿ, ನಮ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ತಾನೇ ಅವರು ಸೈನ್ ಮಾಡಿರೋದು. ಟೆಲ್ ಮಿ, ನಮ್ಮ ಬದ್ಧತೆಗೆ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರನ್ನ? ಹೌ ದಟ್ ಇಸ್ ಮೈ ಓನ್ಲಿ ಕ್ವೆಶ್ಚನ್.
ನೋಡಿ ಇವ್ರೆ ಅದೇ ಕೇಳ್ತಾ ಇರೋದಲ್ಲ. ಈಗ ಕಾನೂನು ಈಗ ಆಲ್ರೆಡಿ ಎವ್ರಿಥಿಂಗ್ ಇಸ್ ಚಾಲೆಂಜ್. 6 ಕೇಸ್ ಇದೆ ಸ್ವಾಮಿ, 6 ರಿಟ್ ಪೆಟಿಷನ್ಸ್ ಇದೆ. ಅದನ್ನ ಒಂದಕ್ಕೊಂದು ನೀವು ಹೊತ್ಕೊಂಡು ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಕಟ್ಟದ್ ನಾವು? ಬರೇ ಒಂದು ಸಮಾಜದಲ್ಲ, ಎಲ್ಲರದು ಜವಾಬ್ದಾರಿ ಅಲ್ಲ ನಮ್ದು. ಹೌದು, ಹೆಚ್ಚು ನಮ್ಮ ಸಮಾಜದ ಮೇಲೆ ಇರ್ಬೇಕು. ಯಾಕಂದ್ರೆ ನಮ್ಮ ಸಮಾಜಗಳು ಏನೋ ವಂಚಿತರಾಗಿದ್ದಾರೆ. ಸಮಾಜದ ಏನು ಈ ವ್ಯವಸ್ಥೆನಲ್ಲಿ ಅಡಿಪಾಯನಲ್ಲೂ ಇಲ್ಲ. ಯಾವುದು ಸರ್? ನಾನು ಸಿ ವಾಟ್ ಎವರ್ ಇಟ್ ಈಸ್, ನಾನು ಅದೇ ಹೇಳ್ತಾ ಇದ್ದಿಲ್ಲಲ್ಲ. ಯು ನೀಡ್ ಅ ಕಾನ್ಸ್ಟಿಟ್ಯೂಷನಲ್ ಸೊಲ್ಯೂಷನ್ ಫಾರ್ ದಿಸ್, ಯು ನೀಡ್ ಅ ಲೀಗಲ್ ರೆಸಲ್ಯೂಷನ್ ಫಾರ್ ದಿಸ್. ಈಗ ಇಷ್ಟೆಲ್ಲ ಇವ್ರು ಬಿಜೆಪಿ ನಾಯಕರು ಮಾತಾಡ್ತಾ ಇದಾರಲ್ಲಪ್ಪ, ಒಂದು ಬಿಜೆಪಿ ರಾಜ್ಯದಲ್ಲಿ ಇದು ಮಾಡ್ತಾ ಇದಾರ? ಒಂದು ಬಿಜೆಪಿ ರಾಜ್ಯದಲ್ಲಿ ಈಗ ಕೊಂಡಾಡ್ತಾರಲ್ಲಪ್ಪ, ಇವ್ರು ಹೇಳ್ತಾರಲ್ಲ ಇಡೀ ಭಾರತದಲ್ಲಿ ಬರೇ 2 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್, 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್, ಮಿಕ್ಕಿದೆಲ್ಲ ಕಡೆ ಬಿಜೆಪಿ ಇದೀವಿ ಅಂತ ಎದೆ ತಟ್ಟು ಹೇಳ್ತಾರಲ್ಲ. ಯಾವ ಬಿಜೆಪಿ ರಾಜ್ಯದಲ್ಲಿ ಮಾಡಿದಾರೆ? SCP TSP ಹಣ ಮೀಸಲಿಟ್ಟಿದಾರ ಅವರ ಜನಸಂಖ್ಯೆಗೆ ಅನುಗುಣವಾಗಿ? ಒಂದು ರಾಜ್ಯದಲ್ಲಿ ತೋರಿಸ್ಬಿಡಿ ಬಿಜೆಪಿ ರಾಜ್ಯದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಅದು ಮಾಡಿದಾರ? ಅಲ್ಲಿ ಯಾಕೆ ಆಗ್ತಾ ಇಲ್ಲ ಈ ಸಮಸ್ಯೆಗಳು? ಸರ್, ಈಗ ರಾಜ್ಯದ ನಾಯಕತ್ವ ನಿರೀಕ್ಷೆಯಲ್ಲಿರೋ ದಲಿತ ಸಮುದಾಯಕ್ಕೆ ಈ ನಾಯಕ ಇದು ಒಳ ಮೀಸಲಾತಿ ಜಟಾಪಟಿ ಹಿನ್ನಡೆ ತರಲ್ವಾ ಸರ್? ನೋಡಿ, ಇದಕ್ಕೆ ಏನ್ ಸಮಸ್ಯೆ ಇಲ್ಲ. ದಲಿತ ನಾಯಕತ್ವಕ್ಕೆ ಯಾವುದೇ ರೀತಿಯಾದಂತ ಹಿನ್ನಡೆ ಇಲ್ಲ. ನಮ್ಮ ಲೀಡರ್ ಪರಮೇಶ್ವರ್ ಅವರು ಇದ್ದಾರೆ, ಮುನಿಯಪ್ಪ ಸಾಹೇಬರು ಇದ್ದಾರೆ, ಮಹದೇವಪ್ಪ ಸಾಹೇಬರು ಇದ್ದಾರೆ. ನೀವು ನಂಗೆ ನಾಯಕರಾಗಿ ಒಪ್ಕೊಂಡಂಗಿದ್ರೆ ನಾನು ರೆಡಿ ಇದ್ದೀನಿ. ಪ್ರಮೋಷನ್ ಸಿಗುತ್ತೆ ಸರ್? ಕುಮಾರಸ್ವಾಮಿ ಅವರು ಗಂಭೀರ ಆಪಾದನೆ ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್. ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಬಣ ರಾಜಕೀಯವನ್ನ ಆ ಮೂಲಕ ಕಂಟ್ರೋಲ್ ಮಾಡಕ್ಕೆ ಮಾಹಿತಿ ತಗೊಳ್ಳೋದು. ಮತ್ತೆ ದಿನ ಅಮಿತ್ ಶಾ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ ಸರ್, ಕ್ಯಾಬಿನೆಟ್ ನಲ್ಲಿ ಇರ್ಬೋದು, ಅಲ್ಲಿ ಇಲ್ಲಿ ದಿನ ಸಿಗ್ತಾರಲ್ಲ ಡೆಲ್ಲಿನಲ್ಲಿ. ಕೇಳ್ಕೊಳ್ಳಿ, ಇದು ಪೆಗಸಸ್ ಮಾಡಿದ್ ಅವರ ರೈಲ್ವೆ ಮಂತ್ರಿಗಳನ್ನೇ ಟ್ಯಾಪ್ ಮಾಡಿದಂತ ಬಿಜೆಪಿ ಸರ್ಕಾರ. ಸುಮ್ಮನೆ ಹಿಂಗೆ ನೋಡಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಹಿಂಗೆಲ್ಲ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಇಟ್ಸ್ ಎ ಸೀರಿಯಸ್ ಕ್ರೈಮ್ ದಟ್ ಈ ಸ್ಪೀಕಿಂಗ್ ಆಫ್. ಬಿಜೆಪಿ ಆರ್ ಅಶೋಕ್ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈಗ ಆ ಶಕ್ತಿ ನಮ್ಗಿದ್ರೆ ಯಾರ್ದು ಮಾಡ್ತಾ ಇದ್ವಿ ನಾವು ಹೇಳಿ? ಪಾಪ ಅವ್ರಿಗೆ ಯಾಕೆ ತಳ್ತಿದ್ರು? ಇನ್ನ ದೊಡ್ಡ ದೊಡ್ಡ ಮೀನುಗಳವೆ. ಯಾವುದು? ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಆದ್ರೆ ಒಂದ್ ಮಾತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮತ್ತೆ KPSC ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರದು ಅಂದ್ಬಿಟ್ಟು ಕಾಯ್ದೆ ಮಾಡಿರೋದು ನಮ್ಮ ಸರ್ಕಾರ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಆಕ್ಟ್ ಅನ್ನೇ ತಂದಿದ್ದು ನಮ್ಮ ಸರ್ಕಾರ 1 ವರ್ಷದಿಂದ. ಅದೇನೇ ಇದ್ರೂ ಕೂಡ ಆ ಆಕ್ಟ್ ಪ್ರಕಾರ ನಾವು ಕ್ರಮ ತಗೋತೀವಿ ಇಫ್ ಫೌಲ್ಡ್ ಗಿಲ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.